ಈ ಹಿಂದೆ ನಡೆದ ಕಂಬಳದ ಘಟನೆಗಳನ್ನು ಮತ್ತು ಯಾವುದೋ ವಿಚಾರಗಳನ್ನು ಯಾರ್ದೋ ತೇಜವಧೆಗಳನ್ನು ಮಾಡಲಿಕ್ಕೆ ಯಾವುದೇ ಕಂಬಳದಲ್ಲಿ ಹೋಗಬಾರದು. ಐತಿಹಾಸಿಕ ಕಂಬಳದಲ್ಲಿ ಸಮಸ್ಯೆ ಸುಧಾರಣೆ ಪ್ರಯತ್ನ. ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಕಂಬಳದ ಬಗ್ಗೆ ಆ ಕಂಬಳದ ಬಗ್ಗೆ ಯಾರನ್ನು ವೈಭವೀಕರಣ ಮಾಡುವುದನ್ನು ಕೂಡ ಕಡಿಮೆ ಮಾಡಬೇಕು. ತೇಜೋವಧೆಗೆ ಅವಕಾಶ ಇಲ್ಲ ಎಂದ ಕಂಬಳ ಅಧ್ಯಕ್ಷರು. ಪಾಪ ಒಬ್ಬ ಕಷ್ಟದಲ್ಲಿ ಕೋಣ ಕಟ್ತಾನೆ, ಒಬ್ಬ ಶ್ರೀಮಂತ ಕೋಣ ಕಟ್ತಾರೆ, ಆದ್ರೆ ಆ ಪಾಪದವರನ್ನು ಕೇಳುವವರಿಲ್ಲ, ಅವನ ಬಗ್ಗೆ ಕೋಣದ ಬಗ್ಗೆ ಮಾತಾಡುವವರಿಲ್ಲ. ಕಂಬಳದಲ್ಲಿ ಎಲ್ಲರೂ ಒಂದೇ ಎಂದ ದೇವಿ ಪ್ರಸಾದ್ ಶೆಟ್ಟಿ. ಸಂಪೂರ್ಣ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಗೊಂದಲ ಆಗುವುದಲ್ಲೇ ಏನಾಗ್ತದೆ ಅಂತ ಹೇಳಿದರೆ, ಈಗ ಮೊನ್ನೆ ನಾವು ಹೇಳಿದ್ದೇವೆ ಎಲ್ಲ ವೀಕ್ಷಕ ವಿವರಣೆಗಾರರಿಗೂ ಕೂಡ, ನಾವು ಏನಾದರೂ ಹೇಳಿದರೆ ಅದು ವಿವಾದ ಆಗ್ತದೆ. ಆದರೆ ಎಲ್ಲಿ ಆಗ್ತದೆ ಅಂತ ಹೇಳಿದರೆ, ನಾವೀಗ ವಿಜಯಕುಮಾರ್ ಅವರು ಕೂಡ ವೀಕ್ಷಕ ವಿವರಣೆ ಮಾಡುವವರು, ಕಡಂಬರು ಕೂಡ ವೀಕ್ಷಕ ವಿವರಣೆ ಮಾಡುವವರು, ಇನ್ನು ಕೆಲವರು ರಾಜು ಶೆಟ್ಟಿಯವರು ಇದ್ದಾರೆ, ಸುಧಾಕರ್ ಮಾಸ್ಟರ್ ಇದ್ದಾರೆ, ರವೀಂದ್ರಣ್ಣ ಇದ್ದಾರೆ, ಬೇರೆ ಬೇರೆ ಜನ ಸುಮಾರು ಜನ ಇನ್ನು ಯುವಕರು ಎಲ್ಲ ಬಂದಿದ್ದಾರೆ. ಅವರ ಹತ್ರ ಹೇಳಿದ್ದೇವೆ ನಾವು, ನೀವು ದಯಮಾಡಿ ಯಾವ ಕಂಬಳ ನಡೀತದೆ, ಎಲ್ಲಿ ಕಂಬಳ ನಡೀತದೆ, ಆ ಕಂಬಳದ ಬಗ್ಗೆ ಮಾತ್ರ ನೀವು ಹೇಳಿ. ಮುಂಚಿನ ವಿಚಾರಗಳನ್ನು, ಈ ಹಿಂದೆ ನಡೆದ ಕಂಬಳದ ಘಟನೆಗಳನ್ನು ಮತ್ತು ಯಾವುದೋ ವಿಚಾರಗಳನ್ನು ಯಾರ್ದೋ ತೇಜವಧೆಗಳನ್ನು ಮಾಡಲಿಕ್ಕೆ ಯಾವುದೇ ಕಂಬಳದಲ್ಲಿ ಹೋಗಬಾರದು. ಮತ್ತು ಯಾರು ಬದಿಯಲ್ಲಿ ಅವರನ್ನು ಏಕವಚನದಲ್ಲಿ ಮಾತಾಡೋದು, ಯಾರನ್ನು ಹೀಯಾಳಿಸುವುದು, ಕೋಣದ ಯಜಮಾನರನ್ನು ಹೀಯಾಳಿಸುವಂಥದ್ದು, ವ್ಯವಸ್ಥಾಪಕರನ್ನು ಹೀಯಾಳಿಸುವಂಥದ್ದು, ಅದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ಯಾರೇ ಆಗಿರಲಿ, ಅದು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಕಂಬಳದ ಬಗ್ಗೆ ಆ ಕಂಬಳದ ಬಗ್ಗೆ ಯಾರನ್ನು ವೈಭವೀಕರಣ ಮಾಡುವುದನ್ನು ಕೂಡ ಕಡಿಮೆ ಮಾಡಬೇಕು. ಪಾಪ ಒಬ್ಬ ಕಷ್ಟದಲ್ಲಿ ಕೋಣ ಕಟ್ತಾನೆ, ಒಬ್ಬ ಶ್ರೀಮಂತ ಕೋಣ ಕಟ್ತಾರೆ, ಆದರೆ ಆ ಪಾಪದವರನ್ನು ಕೇಳುವವರಿಲ್ಲ, ಅವನ ಬಗ್ಗೆ ಕೋಣದ ಬಗ್ಗೆ ಮಾತಾಡುವವರಿಲ್ಲ. ಈ ಭಾಸ್ಕರ್ ಕೋಟೆಯನ್ನು ಬಂದರೆ, ಶಾಂತರಾಮ್ ಶೆಟ್ಟರು ಬಂದರೆ ಅವರ ಬಗ್ಗೆ ಭಾಳಷ್ಟು ವೈಭವೀಕರಣ, ಶ್ರೀಕಾಂತ್ ಭಟ್ರು ಬಂದರೆ ಅವರು ಬಂದರು, ಇವರು ಬಂದರು ಅಂತ. ಆದರೆ ಹಾಗೆ ಆಗಬಾರ್ದು. ನಮ್ಮದು ಒಂದು ಎಲ್ಲರನ್ನು ಸರಿ ಸಮಾನವಾಗಿ ನೋಡಿ. ಎಲ್ಲರೂ ಪಾಪ ಕೋಣಗಳನ್ನು ಭಾಳ ಕಷ್ಟದಿಂದ ಕಟ್ತಾ ಇದ್ದಾರೆ. ಇವರೆಲ್ಲ ಸೀನಿಯರ್ ಕೋಣಗಳನ್ನು ಇವರಿಗೆ ಹೇಳಬೇಕು ಅಂತ ಇಲ್ಲ, ಇವರೆಲ್ಲ ಕಂಬಳದಲ್ಲೇ ಅಚ್ಚಳಿಯದೇ ಇರುವಂಥ ಹೆಸರುಗಳು ಇವರದೆಲ್ಲ. ಆದ್ದರಿಂದ ಅದೆಲ್ಲ ಆಗೋದ್ರಿಂದ ಈ ಎಲ್ಲ ಗೊಂದಲಗಳಾಗ್ತದೆ. ಒಬ್ಬ ಹೇಳ್ತಾನೆ, ನನ್ನನ್ನು ಕೇಳುವವರೇ ಇಲ್ಲ ಅಲ್ಲಿ ಕಂಬಳದಲ್ಲಿ, ನಾನು ಕೋಣಗಳನ್ನು ಇಷ್ಟು ಕಷ್ಟಪಟ್ಟು ಓಡಿಸುವ ನಮ್ಮನ್ನು ಕೇಳುವವರಿಲ್ಲ, ಅವರು ಬಂದ ಕೂಡಲೇ ಅವರದೇ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಾವು ಮೊನ್ನೆ ಹೇಳಿದ್ದೇವೆ. ಏನು ನಿರೂಪಕರು ಅವರು ಎಲ್ಲ ಮೈಕದವರು ಅಲ್ಲಿಯೂ ಮಾತಾಡೋದು, ಇಲ್ಲಿಯೂ ಮಾತಾಡೋದು, ಗಂತಿನಲ್ಲಿ ಬೊಬ್ಬೆ ಹೊಡೆಯೋದು, ಇಲ್ಲಿಯೂ ಬೊಬ್ಬೆ ಹೊಡೆದ್ರೆ ಅಲ್ಲಿ ಕೋಣ ನಾವು ಶಿಸ್ತು ಪಾಲನೆ ಮಾಡಬೇಕು ಹೇಳೋದು, ಕಂಬಳ ಬೇಗ ಆಗಬೇಕಂತ ಹೇಳೋದು. ಇವರೇ ಮಾತಾಡಿದರೆ ಕಂಬಳದಲ್ಲಿ ಕೋಣಗಳ ಅಲ್ಲಿ ಹಿಂದಿಂದ ಹೇಳ್ತಾರೆ, ಅವ್ರು ಮಾತಾಡಲಿ, ಮತ್ತೆ ನಾವು ಕೋಣ ಬಿಡ್ತೇವೆ ಅಂತ.